ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತಹ ಮತದಾರರ ಶಕ್ತಿಯನ್ನು ಹೊಂದಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ 4 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು. ಆದರೆ 2 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ, ಅಂದ್ರೆ ಮುಳಬಾಗಿಲು ಮತ್ತೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸೋತಿದ್ರು. ಆದರೆ ಈ ಒಂದು ಭಾಗದಲ್ಲಿ ಸೋತಿರತಕ್ಕಂಥ ಅಭ್ಯರ್ಥಿಗಳು ತಮ್ಮ ಒಂದು ತಾಲೂಕಿನಲ್ಲಿ ತಮ್ಮ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಮತ್ತಷ್ಟು ತಮ್ಮ ಹತ್ತಿರಕ್ಕೆ ಸೆಳೆಯುವಂತ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇದೀಗ ಹಮ್ಮಿಕೊಳ್ಳುವ ಮೂಲಕ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಜೊತೆಗೆ ನಗರಸಭೆ ಹಾಗೂ ಮುಂದಿನ ವಿಧಾನಸಭಾ ಚುನಾವಣೆಗೆ ಇದೀಗ ತಮ್ಮ ಒಂದು ತಯಾರಿಯನ್ನ ಭರ್ಜರಿಯಾಗಿ ಇದೀಗ ಆರಂಭಿಸ್ತಾ ಇರುವಂತದ್ದು. ರಾಜ್ಯದ ದೇವಮೂಲೆ ಅಂತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಆದಿನಾರಾಯಣ ಅವರು ತಮ್ಮದೇ ಆದಂತಹ ಒಂದು ದೊಡ್ಡ ಶಕ್ತಿಯನ್ನ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ಇದೀಗ ಅವರು ಮಹಿಳಾ ಶಕ್ತಿ, ಮಹಿಳೆಯರನ್ನ ಮನವೊಲಿಸಲು ಇದೀಗ ಹೊಸ ಒಂದು ಪ್ರಯತ್ನಕ್ಕೆ ಇದೀಗ ಅವರು ಕೈ ಹಾಕಿರುವಂತದ್ದು. ಮುಳಬಾಗಿಲು ತಾಲೂಕಿನಲ್ಲಿ ಮಹಿಳೆಯರ ಒಂದು ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಇದೀಗ ದೀರ್ಘ ಸುಮಂಗಲಿ ಭವ ಅಂತಕ್ಕಂಥ ಒಂದು ಮಹಿಳಾ ಸಮಾವೇಶಗಳನ್ನ ಆಯೋಜನೆ ಮಾಡುವ ಮೂಲಕ ಇದೀಗ ಅವರು ಮಹಿಳೆಯರ ಒಂದು ಮನವೊಲಿಸುವಂತ ನಿಟ್ಟಿನಲ್ಲಿ ಇದೀಗ ಮುಂದಾಗಿರುವಂತದ್ದು. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಸುಮಾರು ಒಂದು 70 ರಿಂದ 80 ಸಾವಿರ ಮಹಿಳೆಯರಿಗೆ ಇದೀಗ ಉಚಿತವಾಗಿ ಒಂದು ಸೀರೆಯನ್ನ ಹಂಚಿಕೆ ಮಾಡುವುದು, ಜೊತೆಗೆ ಅವರಿಗೆ ಒಂದು ಅರಿಶಿನ ಕುಂಕುಮ ಹಾಗೂ ಒಂದು ಬಳೆಯನ್ನ ವಿತರಣೆ ಮಾಡೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು. ಇದಕ್ಕೆ ಸಂಬಂಧಪಟ್ಟಂತೆ ಮುಳಬಾಗಿಲು ತಾಲೂಕಿನ ಬೈರಕ್ಕೂರು ಗ್ರಾಮದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ರು. ಈ ಒಂದು ಸಭೆಯಲ್ಲಿ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ನೀಲಕಂಠೇಗೌಡರು, ಜೊತೆಗೆ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಆಲಂಗೂರು ಶಿವಣ್ಣವರು ಸೇರಿದಂತೆ ಸಾಕಷ್ಟು ಒಂದು ಮುಖಂಡರು ಭಾಗಿಯಾಗಿದ್ರು. ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಈ ಒಂದು ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮದ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಮತ್ತೆ ಎಲ್ಲೆಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿದ್ರು. ಮುಳಬಾಗಿಲು ತಾಲೂಕಿನ 4 ಒಂದು ಹೋಬಳಿ ಕೇಂದ್ರದಲ್ಲಿ ಈ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಮಹಿಳಾ ಸಮಾವೇಶವನ್ನು ಹಮ್ಮಿಕೊಂಡು ಇಲ್ಲಿ ಒಂದು ಸೀರೆ ವಿತರಣೆ ಕಾರ್ಯಕ್ರಮವನ್ನು ಮಾಡುವುದು, ಜೊತೆಗೆ ಹೆಣ್ಮಕ್ಳಿಗೆ ಒಂದು ಅರಿಶಿನ ಕುಂಕುಮವನ್ನು ಕೊಡುವಂಥದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ. ಈ ಹಿಂದೆ ನಾವು ಗಮನಿಸಿದ್ವಿ, DCC ಬ್ಯಾಂಕ್ ನಿಂದ ಸಾಲ ವಿತರಣೆ ಮಾಡುವಂತಹ ಸಮಯದಲ್ಲಿ ಕೊತ್ತೂರು ಮಂಜುನಾಥ್ ಅವರು ಮುಳಬಾಗಿಲು ಶಾಸಕರಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಮಹಿಳೆಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ರು. ಇದೀಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಪ್ರಯುಕ್ತ ಇದೀಗ ಒಂದು ಸೀರೆ ವಿತರಣೆ ಕಾರ್ಯಕ್ರಮವನ್ನ ಅದೇ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಆದಿನಾರಾಯಣ ಅವರು ಇದೀಗ ಒಂದು ಶಕ್ತಿಯನ್ನ ಬಲಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇದೀಗ ಮತ್ತದೇ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಮಾರ್ಚ್ 16ರಂದು ಆರಂಭವಾಗುತ್ತೆ. ಮುಳಬಾಗಿಲು ತಾಲೂಕಿನ ಕಪ್ಪಲಮಡಗು ಗ್ರಾಮದಲ್ಲಿ ಮೊದಲ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ. ನಂತರ ಹಂತವಾಗಿ ಈ ಒಂದು ಮಹಿಳಾ ಸಮಾವೇಶವನ್ನ ದೀರ್ಘ ಸುಮಂಗಲಿ ಭವ ಅಂತಕ್ಕಂಥ ಒಂದು ಹೆಸರಿನಡಿ ಒಂದು ಮಹಿಳಾ ಸಮಾವೇಶವನ್ನ ಇದೀಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು ನಾವು ಗಮನಿಸಬಹುದು. ಮುಳಬಾಗಿಲು ತಾಲೂಕಿನಲ್ಲಿ ಅತಿ ಹೆಚ್ಚು ಮಹಿಳೆಯರು ಇರ್ತಕ್ಕಂಥದ್ದು. ಅದರಲ್ಲೂ ಮಹಿಳೆಯರ ಒಂದು ಮನವೊಲಿಸಲು ಸಾಕಷ್ಟು ಒಂದು ನಾನಾ ಕಸರತ್ತು ಕೂಡ ಆ ಒಂದು ಸಮಯದಲ್ಲಿ ನಾಯಕರು ಮಾಡ್ತಾರೆ. ಆದ್ರೆ ಇದೀಗ ಮುಂಬರ್ತಕ್ಕಂಥ ಒಂದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸೇರಿದಂತೆ ಮುಂದೆ ಒಂದು ವಿಧಾನಸಭಾ ಚುನಾವಣೆಗೆ ತಯಾರಾಗುವಂತ ನಿಟ್ಟಿನಲ್ಲಿ ಇದೀಗ ಆದಿನಾರಾಯಣ ಅವರು ಮಹಿಳೆಯರಿಗೆ ಒಂದು ಸೀರೆ ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುತ್ತದೆ. ಈ ಒಂದು ಕಾರ್ಯಕ್ರಮ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ಮಹಿಳೆಯರು ದೇಶದ ಶಕ್ತಿಯಾಗಿದ್ದಾರೆ. ಮಹಿಳೆಯರು ಸಂಸಾರವನ್ನ ಹೇಗೆ ನಿಭಾಯಿಸ್ತಾರೋ, ಖಂಡಿತ ಮಹಿಳೆಯರಿಗೆ ಮಹಿಳಾ ಸಬಲೀಕರಣವನ್ನು ನಾವು ಮಾಡಿದ್ರೆ ಖಂಡಿತ ನಮ್ಮ ಒಂದು ಸಮಾಜ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗಾಗಿನೇ ಒಂದು ಮಹಿಳಾ ಸಮಾವೇಶವನ್ನು ಹಮ್ಮಿಕೊಂಡು ದೀರ್ಘ ಸುಮಂಗಲಿ ಭವ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ಅವರಿಗೆ ಒಂದು ನಾವು ಬೆಂಬಲವನ್ನು ಸೂಚಿಸುವಂತ ಒಂದು ಕಾರ್ಯಕ್ರಮವನ್ನ ಈಗ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಆದಿನಾರಾಯಣ ಅವರು ಹೇಳಿರತಕ್ಕಂಥದ್ದು. ಈ ಬಗ್ಗೆ ಮಾತನಾಡಿರುವಂತಹ ಮುಳಬಾಗಿಲು ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ನೀಲಕಂಠೇಗೌಡರು ಕೂಡ ಇಂಥ ಒಂದು ಮಾದರಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ನಾವು ಹಮ್ಮಿಕೊಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡುವುದು ತುಂಬ ಮುಖ್ಯ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಸಿಂಪಲ್ ಆಗಿ ಮಾಡಬೇಕು ಅಂದ್ಕೊಂಡಿದ್ವು. ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಬೆಳೆಸೋಕ್ಕೆ ಕೆಲವು ಸ್ಕೀಮ್ಗಳ, ಈಗ ನಿಮಗೆಲ್ಲ ಗೊತ್ತಿದೆ, 5 ಗ್ಯಾರಂಟಿಗಳ ಸ್ಕೀಮ್ಗಳನ್ನು ಮಾಡ್ತಾಯಿದೆ. ಈಗ GDP ವ್ಯಾಲ್ಯೂ ಕೂಡ ಯಾವ ಥರ ಬೆಳೀತಾ ಇದೆ ಕರ್ನಾಟಕದ್ದು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುವ ವಿಷಯ. ಹೆಣ್ಣು ಮಕ್ಕಳಿಗೆ ನಾವು ಉತ್ತೇಜನ ಮಾಡೋಕ್ಕೆ, ಆಮೇಲೆ ಅವ್ರಿಗೆ ಬೆಂಬಲ ಕೊಡೋಕ್ಕೆ, ಮುಂದೆ ರಾಜಕೀಯ ಭವಿಷ್ಯವನ್ನು ಕಲ್ಪಿಸೋಕ್ಕೆ ಅವ್ರಿಗೆ ಪ್ರೋತ್ಸಾಹ ಮಾಡೋ ಉದ್ದೇಶದಿಂದ ನಾವು ಇವತ್ತು ಅಲಿಲಿ ಸೇವೆ ಮಾಡೋಣ ಉದ್ದೇಶದಿಂದ ನಾವು ಈಗ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ವರ್ಷವೂ ನಾವು ಅವ್ರ ಮನೆಗೆ ಹೋಗಿ ಅವ್ರ ಮಗನಾಗಿ ಅವ್ರ ತಮ್ಮನಾಗಿ ಒಂದು ಈ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಮನೆಗಳಿಗೂ ಒಂದು ಅಲಿಲಿ ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಮತ್ತು ವಿಶ್ವಾಸವನ್ನಿಟ್ಟುಕೊಂಡಿರ್ತಕ್ಕಂಥವ್ರು ಮಾತ್ರ ಇವತ್ತು ವಾಲಂಟಿಯರ್ಸ್ ಆಗಿ ಗುರುತಿಸಿ
ಅವರಿಗೆ ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮ ಅಂದರೆ ಸನ್ಮಾನ ಅಂತಂದರೆ ಅವರಿಗೆ ದೀರ್ಘ ಸುಮಂಗಲಿ ಅಂತ ಮಿಡಲು ತುಂಬುವ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಬೆಂಬಲ ಮತ್ತು ಇದಕ್ಕೇನೇ ಖರ್ಚು ವೆಚ್ಚಗಳಾಗಿದ್ದರೂ ಕೂಡ ಅದನ್ನು ನಮ್ಮ ಮುಂದಿನ ಅಭ್ಯರ್ಥಿಯಾದಂಥ ಆದಿನಾರಾಯಣ ಅವರು ಭರಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತು 9 ಗ್ರಾಮ ಪಂಚಾಯತ್ ಮಾತ್ರ ಸ್ಥಿಮಿತವಾಗಿ ಮಾಡಿದ್ದೀವಿ. ಇದನ್ನು 4 ಕಡೆ ಈ ರೀತಿ ಮಾಡ್ತಾಯಿದ್ದೀವಿ ತಾಲೂಕಲ್ಲಿ. ಇದು ಮೊದಲನೇದು. ಇವತ್ತು ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ಏನು ಸಹಕರಿಸಿದಾರೋ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕತಂಗಿಯರಿಗೂ ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿರುವಂತಹ ಒಂದು ದೀರ್ಘ ಸುಮಂಗಲಿ ಭವ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಈಗ ಸುಮಾರು ಒಂದು 70,000 ರಿಂದ 80,000 ಅಷ್ಟು ಮಹಿಳೆಯರಿಗೆ ಸೀರೆಯನ್ನ ವಿತರಣೆ ಮಾಡೋ ಜೊತೆಗೆ ಅರಿಶಿನ ಕುಂಕುಮ ಮತ್ತು ಬಳೆಯನ್ನು ಕೂಡ ವಿತರಣೆ ಮಾಡಲಿಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಈಗ ಮುಂದಾಗಿದ್ದಾರೆ. ಅದರಲ್ಲೂ ಏನು ಮುಂಚೂಣಿ ಇರತಕ್ಕಂಥ ಆದಿನಾರಾಯಣ ಅವರು ಇದಕ್ಕೆ ಎಲ್ಲ ಒಂದು ತಮ್ಮ ಒಂದು ಸಿದ್ಧತೆಗಳಿಗೆ ಅವರೇ ಒಂದು ಜವಾಬ್ದಾರಿಯನ್ನು ಹಮ್ಮಿಕೊಂಡಿದ್ದಾರೆ. ಇದರಿಂದ ಏನು ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಸಂಘಟನೆ ಮಾಡಬೇಕು, ಜೊತೆಗೆ ಮಹಿಳೆಯರ ಒಂದು ಮತಗಳು ನಮಗೆ ಖಂಡಿತ ಮುಂದೆ ಇದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಕಾಂಗ್ರೆಸ್ ನಾಯಕರು ಒಂದು ಬೃಹತ್ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ರಘುರಾಜ್, News 18, ಕೋಲಾರ.